ಉಲ್ಪಾಪ್ನಲ್ಲಿ ಮಲ್ನಾಡ್ನಲ್ಲಿ ಪಂಚಾಯತ್ ಇದು ಸೊಸೈಟಿ ಅವ್ರು ಬರ್ಕೊಂಡಿದ್ದಾರೆ. ಇವಾಗ 5 ಸೊಸೈಟಿನ ಎಲಿಜಿಬಲ್ ಇದ್ದರೆ 5 ಜನ ಬರ್ಕೊಂಡಿದ್ದಾರೆ. ಇವಾಗ ಅವ್ರ ಆಪೋಸಿಟ್ ಯಾರು ಇಲ್ಲ. ಹೌದು, ಎಲಿಜಿಬಲ್ ಬಂದಿದ್ದ ಇದೆ. ಎಲಿಜಿಬಲ್ ನೋಡಿ, ನಮ್ಮ ಸಂಘ ಎಷ್ಟು ನಿಷ್ಠೆಯಾಗಿ ನಾವು ಕೆಲಸ ಮಾಡೋದಕ್ಕೆ ಇದು ಒಂದು ನಿದರ್ಶನ ನಿಮ್ಗೆಲ್ಲರಿಗೂ. ಇವಾಗ ಆಲೂರು ಸೊಸೈಟಿ ಇದೆ, ಎಲಿಜಿಬಲ್ ತಗೊಂಡಿಲ್ಲ. ನಾವು ತಗೋಬೇಕು ಅಂತಿದ್ರೆ ತಗೊಳ್ತಾ ಇದ್ವಿ. ನಾವಿಲ್ಲಿ ಏನಾದ್ರು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಏನಪ್ಪ ಮಾಡಕ್ಕಾಗುತ್ತಾಗಲ್ವಾ? ಮಾಡ್ಬೋದು. ಸೊಸೈಟಿನ ಎಲಿಜಿಬಲ್ ತಗೊಂಡಿಲ್ಲ, ಮಾಡಬಾರದು ಅಂತ ಅಷ್ಟೇ. ಏನಿದ್ರೆ ಅದೇ ಮಾಡಿ, ಏನಿದೆಯಾ ಸೊಸೈಟಿ ತಗೊಂಡಿಲ್ಲ. ಯಾಕಂದ್ರೆ ಕರೆಕ್ಟ್ ಆಗಿ ನಮ್ಮ ಹತ್ರ ವ್ಯವಹಾರಗಳು ಮಾಡಿಲ್ಲ. ಅದೆಲ್ಲ ಬಿಡಿ, ಬೇರೆ ಯಾವ್ದು ಬೇಕಾಗಿಲ್ಲ. ಇವಾಗ ಸೊಸೈಟಿ ಸ್ವಂತ ನನ್ನ ಸೊಸೈಟಿನ ತಗೊಂಡಿಲ್ಲ. ನನ್ನ ಸೊಸೈಟಿ ತಗೊಂಡಿದ್ರೆ ನನ್ನ ಸೊಸೈಟಿನ ಬರಲಿಲ್ಲ. ನಮ್ದು ಎಳವಳ್ಳಿ ಬರುತ್ತೆ ಸೊಸೈಟಿ. ಎಳವಳ್ಳಿ ಸೊಸೈಟಿನ ತಗೊಂಡಿಲ್ಲ, ಅಂಬ್ಲಿಕಲ್ ಸೊಸೈಟಿನ ತಗೊಂಡಿಲ್ಲ. ಎಳವಳ್ಳಿ ಸೊಸೈಟಿನಲ್ಲಿ ನಾವೆಲ್ಲ ಇರೋದು, ನಮ್ಮ ಪಕ್ಕದಲ್ಲೇ ಇರೋದು ಎಳವಳ್ಳಿ ಸೊಸೈಟಿ ನಾವಿರೋದು. ನಮ್ಮ ಸೊಸೈಟಿನ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ? ನಮ್ಮ ಸೊಸೈಟಿನ ಕರೆಕ್ಟಾಗಿ ವ್ಯವಹಾರ ಮಾಡಿಲ್ಲ. ಸೊಸೈಟಿಯಿಂದ ಕರೆಕ್ಟಾಗಿ ನೀವು PFS ಲಿಂಕಲ್ಲಿ ಇದ್ದಿಲ್ಲ, ನೀವೇನೇನು ಟ್ರಾನ್ಸಾಕ್ಷನ್ ಮಾಡಬೇಕು ಅದೆಲ್ಲ ಮಾಡಿಲ್ಲ. ಆದ್ರಿಂದ ನೀವು ಎಲಿಜಿಬಲ್ ಬರಲ್ಲ ಅಂತ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ನಾವೆಲ್ಲ ಮಾತಾಡಿದ್ವಿ. ಇಲ್ಲಪ್ಪ, ಆವತ್ತಿಂದ ನಾವು ಒನ್ ಸೈಡ್ ಬರ್ತಾ ಇದೀವಿ. ನಾವು ಅಂದ್ರೆ ಕಾನೂನು ಮೇಲೆ ಬರ್ತಾ ಇದೀವಿ. ಕಾನೂನು ಪ್ರಕಾರವಾಗಿ ನಾವು ಹೋಗೋಣ. ಈ ಸೊಸೈಟಿಗೆ ಯಾವ್ಯಾವ್ದು ಎಲಿಜಿಬಲ್ ಬರೋದಿಲ್ಲ ಅದನ್ನ ಬಿಟ್ಬಿಡೋಣ ನಾವು ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಬಿಟ್ವಿ. ಇನ್ನೊಂದು ಹೇಳ್ಬೇಕಂದ್ರೆ, ಇವ್ರ ಸೊಸೈಟಿನ ಎಲಿಜಿಬಲ್ ಬರ್ತಾ ಇದ್ದಂದ್ರೆ ಇವ್ರದ್ದು ಬರ್ತಾ ಇದ್ದಿಲ್ಲ, ಇಬ್ಬರದು ಬರ್ತಾ ಇಲ್ಲ. ಇವ್ರು ಹುಷಾರಾಗಿ ಏನ್ ಮಾಡಿದ್ರು, ಆ ಟೈಮಲ್ಲಿ ಎಲಿಜಿಬಲ್ ಬರ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಅದೆಲ್ಲ ಮಾಡ್ಕೊಂಡ್ರು, ಎಲಿಜಿಬಲ್ ಬಂದ್ರು. ಇವಾಗ ಮೇಯರ್ಗೆ 50,000 ರೂಪಾಯಿ ಇದ್ ಮಾಡಿಸ್ಬೇಕು, FD ಮಾಡಿಸ್ಬೇಕು, ಅಕೌಂಟ್ ಮಾಡಿಸ್ಬೇಕು, ಅದೆಲ್ಲ ಇದೆ ಕಾನೂನುಗಳು. ಟ್ರಾನ್ಸಾಕ್ಷನ್ ಮಾಡಿದ್ರೆ ಈಗ ಇರುವ ಡೈರೆಕ್ಟ್ಸ್ ಮತ್ತೆ ಹೇಳಕ್ಕಾಗಲ್ಲ ಸರ್. ಹಿಂಗೆ ಇವಾಗ ಯಾರ್ಯಾರು ನಿಲ್ಬೇಕು ಅಂತ ಬರ್ತಾರೋ ಏನ್ ಬರ್ತಾರೋ ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ಮಾಡಿದ್ರೆ ವಿರೋಧ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿರೋ ನಿಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ಸ್ ಹೌದು. ಇವಾಗ ಇರೋದ್ರಲ್ಲಿ ಹೊಸದಾಗಿ ಇವಾಗ BSN ನಿಂದ ಹೊಸದಾಗಿ ಸೇರ್ಕೊಳ್ಳೋರು ಅಂದ್ರೆ ಇವಾಗ ಸರ್ವಜ್ಞಗೌಡ್ರು ಒಬ್ರು, ರಮೇಶ್ ಸೇರ್ಕೊಳ್ತಾರೆ, ಸರ್ವಜ್ಞಗೌಡ್ರು ಇಬ್ರು ಸೇರ್ಕೊಳ್ತಾರೆ. ಎಲ್ಲ ಆಡಳಿತ ಕಂಟಿನ್ಯೂ 3 ಜನ ಆಡಳಿತ, 3 ಜನ ಆಡಳಿತರು, 3 ಜನ ಆಡಳಿತರು, ಇಬ್ರು ಹೊಸರು ಬರ್ತಾರೆ, 3 ಜನ ಆಡಳಿತರು. ಇವಾಗ ಎಲೆಕ್ಷನ್ ಸಾಮಾನ್ಯ ವರ್ಗ, ಶಿವಣ್ಣ ಅವರು ಜನರಲ್, ನಾನು ಜನರಲ್. ಎ ವರ್ಗದಿಂದ 5 ಜನ. ಅಧ್ಯಕ್ಷ ಆದ ತಕ್ಷಣ ಒಂದು ಮಾತು ಹೇಳಿಲ್ಲ, ಅದು ಯಾಕೋ ತಡೆ ಆಯ್ತು ಅಂತ ಇಲ್ಲೇ ಹೇಳಿದ್ವಿ ಇದೇ ಸ್ಪಾಟ್ ಅಲ್ಲಿ. ಅಧ್ಯಕ್ಷ ಆದ ತಕ್ಷಣ ಪಕ್ಕದಲ್ಲಿ JCB ಬೇಕು ಅಂತ ಹಾಕ್ತಿದ್ದಾರೆ. ಇದೇ ಮಾತು ಹೇಳಿ ಇದು ಎಲಿಜಿಬಲ್ ಇದೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ಎಲಿಜಿಬಲ್ ಇದೆಯೋ ಇವಾಗ ಸರ್ಕಾರ ದುಡ್ಡು ಕೊಟ್ಬಿಡ್ತಾರೆ ಅನ್ಕೊಂಡ್ವಿ. ಅಂದ್ರೆ ಇವಾಗ ರೆಗ್ಯುಲರ್ ಆಗಿ ನಿಂದು ನಂದು ಯಾವ ತರ ಬ್ಯಾಂಕಿನ ವ್ಯವಹಾರ ಇರುತ್ತೋ ಅದೇ ತರ ಇದ್ರದ್ದು ಇರ್ಬೇಕು. ಅವಾಗೆ ಇದನ್ನ ಎಲಿಜಿಬಲ್ ಬರೋದು ನಮಗೆ. ಮತ್ತೆ ಇವಾಗ ಅಲ್ಲಿ ಬಿಲ್ಡಿಂಗ್ ಮಾಡ್ತಾ ಇದೀವಿ, ಎಲ್ಲ ಅಲ್ಲಿ ಬಿಲ್ಡಿಂಗ್ ಮಾಡ್ಬಿಟ್ಟು ಇಲ್ಲಿ ಕಮರ್ಷಿಯಲ್. ನಮ್ಮ ಅಧ್ಯಕ್ಷ ಹೇಳಿದ್ದು JCB ತಂದು ದಬ್ಬಾಗ್ತಿರುತ್ತಲ್ಲ, ಕ್ಲೀನ್ ಮಾಡ್ಬೇಕು. JCB ತಗೊಟ್ಲಿ ನಮ್ಮ ಅಧ್ಯಕ್ಷ ಅವಾಗ ಹೇಳಿದ್ರು DC ಬ್ಯಾಂಕ್ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನೀವು ಅದೆಲ್ಲ ಕಳಿಸಿದ್ದು ರೆಡಿ ಮಾಡ್ಬೇಕಂತ. ಹಾಸ್ಪಿಟಲ್ಗೆ ಏನೇ ಕಳಿಸೋದು, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಪೇಷಂಟ್ ರೆಡಿ ಮಾಡ್ತಾರೆ. ಇವಾಗ DC ಬ್ಯಾಂಕು ಆ ಮಟ್ಟಕ್ಕೆ ಹೋದಾಗ ಇಂಥವ್ರು ನಿಂತ್ಕೊಂಡ್ರೆ ಆ ಬ್ಯಾಂಕ್ ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ಇವಾಗ ಬ್ಯಾಂಕ್ ಹೋಗ್ಲೇಬೇಕು, ನಾವು ತಿಳಿಸ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾಕೆ ಇವಾಗ ನಮ್ಮ ಅಧ್ಯಕ್ಷ ಮಾತಾಡ್ತೀವಿ ಬಿಲ್ಲಿಗಲ್ಲಿ, ನಮ್ಮದು ಓಲ್ಡ್ ಪ್ರಾಪರ್ಟಿ ಇತ್ತಲ್ಲ, ಖಾತೆ ಇಲ್ಲ. ಇನ್ನೊಂದೇ ಗೊತ್ತಾ, ಇವತ್ತು ನಮ್ಮದು ಇದಿದ್ದಲ್ಲ ಅಲ್ಲಿ ಇವತ್ತು ಸುಮಾರು 4 ಕೋಟಿ ಪ್ರಾಪರ್ಟಿ ನಮ್ದು ಆಗಿದೆ. ನಮಗೆ ಬೇಕಾದ್ರೆ ಲೆಕ್ಕ ಚೆಕ್ ಮಾಡ್ತೀವಿ. 41ಕ್ಕೆ 140 ಅಡಿ ಜಾಗವನ್ನು ನಾವೆಲ್ಲ ಸೇರಿ ರೂಢಿಸ್ಕೊಂಡಿದ್ದೀವಿ ಹಂಗಾಗಿ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಪ್ರತಾಪ ಜನಕ್ಕೆ ಅನುಕೂಲ ಆಗಬೇಕು ಅಂತ ನಾನು ಲೆಕ್ಕ ಅವ್ರು ಹೇಳಿದ ಫಿಗರ್ ಹೇಳಿಲ್ಲ, ಸುಮಾರು ಲಕ್ಷ ಮಾಡಿದ್ದಾರೆ. ಅಲ್ಲ ಬೇರೆದಲ್ಲ, ಇದೆಲ್ಲ ನಾನು MLA ಆಗಿ ಮಾತಾಡ್ತಾ ಇಲ್ಲ. ಹೌದದು ನಂಗೆ ಲೆಕ್ಕ ಗೊತ್ತಿಲ್ಲ, ನಾವು ಹೇಳ್ಬೇಕು. ನಾನು ಹೇಳ್ತಾ ಇರೋದು ನಮ್ಮ TAPSMS ಅಧ್ಯಕ್ಷರಾಗಿ ಸುಮಾರು ಲಕ್ಷಗಳು ರೈತಾಪಿ ಜನಕ್ಕೆ ಸಹಾಯ ಆಗುತ್ತೆ. SUC ಕಾರ್ಡ್ ಇದೆಯಲ್ಲ, ಹಿಂಗೆ ಅಂತ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ 50 ರೂಪಾಯಿ ಮಾಡಬೇಕು. ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ಅಧ್ಯಕ್ಷ ಕೈಯಿಂದ ಹಾಕೊಟ್ಟಿರೋದು, ಅದು ಜಸ್ಟ್ ಬಿಲ್ ಇದ್ದಂಗೆ ಹೇಳ್ಬಿಟ್ಟಿದೆ ಸರ್. ಏನಿಲ್ಲ ಬಂದೇವ್ರು ಸರ್, 4 ವರ್ಷ 3.5 ಲಕ್ಷ ಕೊಟ್ಟು ನಾವು ರಿನ್ಯೂವಲ್ 4 ಲಕ್ಷ ಕೊಟ್ಟು ಇದು ಮಾಡಿದ್ವಿ. ಯಾವುದು SSB ಕಾರ್ಡ್ ರಿನ್ಯೂವಲ್ ಮಾಡಿದ್ವಿ. 4 ವರ್ಷಕ್ಕೆ ಎಷ್ಟಾಯ್ತು? 14 ಲಕ್ಷ. ಈಗ ನಾವು ಅದು ಟ್ಯಾಕ್ಸ್ ಎಲ್ಲ ಬಿಡಿ, ನಾವು ತೋರಿಸಿರೋದು ಎಷ್ಟು ತೋರಿಸಿ 14 ಲಕ್ಷ ತೋರಿಸಿದ್ವಿ ಟೋಟಲ್ ಎಲ್ಲ ಮಾಡಿರೋದು.
ಹೆಚ್ಚಿಗೆ ಇದೆ ಸರ್ ಬೇರೆ ಬೇರೆ ಅದೆಲ್ಲ ಇದೆ, ಅದೆಲ್ಲ ನಾವು ಹೇಳೋದು ಬೇಡ ಅಂತ ಅಷ್ಟೇ. ಯಾಕಂದ್ರೆ ಜಾಸ್ತಿ ಹೋಗಿದೆ. ಇಂಟ್ರೆಸ್ಟ್ ನಾ ಮಾತಾಡ್ತಾ ಇರೋದು ಅಧ್ಯಕ್ಷರು ಮೀಟಿಂಗ್ ಖರ್ಚು ಎಲ್ಲ ಉಳಿಸಿರ್ತೀವಿ ಹಾ? ಮೀಟಿಂಗ್ ಖರ್ಚೆಲ್ಲ ಉಳಿಸಾಕಿರ್ತೇವೆ ಮೀಟಿಂಗ್ ಅಂತ ತುಳಿಸಿದೀವಿ, ಎಲ್ಲ ಉಳಿಸಿದೀವಿ. ಟ್ರಿಪ್ ಹೋಗೋದು ಇಲ್ಲಿ ಚೇರಕ್ಕೆ ಇಲ್ಲಿಗೆ ಅಂದ್ರು. ಮೊದಲಿಗೆ ನೀವು ಶಾಸಕರಾಗಿದ್ದಾಗ ಅಲ್ಲ ಒಂದು ಮೀಟಿಂಗ್ ಅಲ್ಲಿ ಒಂದು ಊಟ ಮಾಡಿಲ್ಲ ನಾವು ಅವತ್ತು ಡಿಸೈಡ್ ಮಾಡ್ಕೊಂಡು ಆ ತರ ಮಾಡಿ ಗಿಫ್ಟ್ಗಳು ಕೊಟ್ಟಿವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ. ಗಿಫ್ಟ್ಗಳೆಲ್ಲ ನಾವು ಸ್ವಂತವಾಗಿನೇ ಕೊಟ್ಟಿದ್ದು, ನಾವು ಸೊಸೈಟಿಯಿಂದ ಏನು ಇದು ಮಾಡಿಲ್ಲ. ಆಮೇಲೆ ಸೊಸೈಟಿ ಬಿಲ್ಡಿಂಗ್ ಕಟ್ಟ ಇಂಟ್ರೆಸ್ಟ್ ಇಂದ ನಾವು ಒಂದ್ಸಲಿ ಗಿಫ್ಟ್ ಕೊಟ್ಟರೆ 10 ಲಕ್ಷ 15 ಲಕ್ಷ ಖರ್ಚಾಗುತ್ತೆ. ಯಾಕೆ ವೇಸ್ಟ್ ಮಾಡಬೇಕು, ಅದನ್ನೆಲ್ಲ ಉಳಿಸ್ಕೊಂಡು ನಾವು ಬಿಲ್ಡಿಂಗ್ ಮೇಲೆ ಹಾಕೋಣ ಅನ್ನೋ ಉದ್ದೇಶಕ್ಕೆ ನಾವು ಗಿಫ್ಟ್ಗಳು ಕೊಟ್ಟಿಲ್ಲ. ನಾವು ಈಗ ನೆಕ್ಸ್ಟ್ ಎರಡನೇ ಅವಧಿಗೆ ಅಧ್ಯಕ್ಷನೇ ಮತ್ತೆ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ. ಜನ ಆಶೀರ್ವಾದ ಮಾಡುತ್ತೆ. ಯಾಕೆ ಆಗ್ಬಾರ್ದು ಜನ? ಯಾಕಂದ್ರೆ ಇವಾಗ ನಮ್ಗೆ ಇದಕ್ಕೆ ಇಲ್ಲಿ ಸುಮಾರು 400 ಜನ ನಮ್ಮಲ್ಲಿದ್ದಾರೆ. ಖಂಡಿತ ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಯಾಕಪ್ಪ ಮಾಡ್ಬೇಕು, ಇದೇ ಉದಾಹರಣೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಗ್ರಾಪ್ ತಗೊಳ್ಳಿ. ಈ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಂಪೂರ್ಣವಾದ ಮನಸ್ಸು ಇರಬೇಕು, ಅದು ತಕ್ಕಂಗೆ ಜವಾಬ್ದಾರಿ ಇರಬೇಕು, ಇದು ಇಂಟ್ರೆಸ್ಟ್ ಇರಬೇಕು. ಮೂರು ಕೂಡಿಗಡಿಸಿರುವಂಥ ವ್ಯಕ್ತಿ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ ನಾವು ಮಾಡಲೇಬೇಕಿದೆ. ಇಲ್ಲಿ ಚೇರ್ ಇಂಪಾರ್ಟೆಂಟ್ ಅಲ್ಲ, ಕೂತ್ಕೊಂಡ್ರೆ ಏನು ಮಾಡಿದ್ವಿ ಸಂಘಕ್ಕೆ, ಯಾಕಂದ್ರೆ ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಫೋಟೋಗಳಿದೆ, ಪ್ರೋಗ್ರೆಸ್ ಇಂಪಾರ್ಟೆಂಟ್. ಅದೆಲ್ಲ ಮಾಡಿದ್ದಕ್ಕೆ ನಾವು ಕೂತ್ಕೊಂಡಿದ್ವಿ. ನಾವೆಲ್ಲ ಮಾಡ್ಬಿಟ್ಟು ಹೋದಾಗ ನಮ್ಮ ಮಕ್ಕಳು ಕೂತ್ಕೊಳ್ಳೋ ಉದ್ದೇಶದಲ್ಲಿ ಅವರು ಸ್ವಂತ ಇದರಲ್ಲಿ ದುಡ್ಡಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ಯಶಸ್ವಿ ಕಾರಣ ಅದೇ ಹೇಳಿದ್ದೇವೆ, ಅದಾಗಿದೆ. ಸಂಪೂರ್ಣವಾಗಿ ಜನ ನಮಗೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಭಾವನೆ ಅನ್ಕೊಂಡಿದ್ದೀವಿ. ಮುಂದೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ಕೂತು ಮಾತಾಡಕ್ಕೆ ಅದಕ್ಕೂ ರೆಡಿ ಇದ್ದಾರೆ, ಅಧ್ಯಕ್ಷರು ರೆಡಿ ಇದ್ದಾರೆ. ಮುಂದೆ ನೋಡೋಣ. ಏನ್ ಗೊತ್ತಾ ದೇವನಂದ್, ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ. ಹೌದು. ಸತತ 4-5 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಈ ಮಟ್ಟಕ್ಕೆ ತರಿಸಿದ್ದೀವಿ ಒಂದು ಇನ್ಸ್ಟಿಟ್ಯೂಷನ್. ತಿರುಗಿ ನಮ್ಮ ಮುಂದೆ ಹಲವಾರು ಸವಾಲುಗಳಿದೆ. ಬಿಲ್ಡಿಂಗ್ ಕಟ್ಟೋದೊಂದು, ಹೋಬಳಿವಾರು ಅಲ್ಲೊಂದು ತಗೊಂಡು ಅಲ್ಲೊಂದು ಕೊಟ್ಟೋದೊಂದು, ರೈತಾಪಿ ವರ್ಗದವರಿಗೆ ಸಹಕಾರ ಕೊಡೋದು, ಅವ್ರ ಸಹಕಾರ ತಗೊಂಡು ಇಲ್ಲ ಸುಮಾರಿದೆ. ಎಲ್ಲ ಆಶೀರ್ವಾದ ರೈತಾಪಿ ವರ್ಗದವರು ಎಲ್ಲರೂ ತಾವೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಇದೆಲ್ಲ ಆಗತ್ತೆ. ರೈತ ಸಮುದಾಯ ಭವನದಲ್ಲಿ ಅಲ್ಲಿ ಒಂದು ಅಲ್ಲ ಅಲ್ಲೆಲ್ಲ ಡೆಮೊಲೇಷನ್ ಮಾಡಿ ಎಲ್ಲ demolition ಮಾಡ್ಬೇಕು. ಟ್ರೀಟ್ ಮಾಡಿ ಇಟ್ಕೊಂಡಿದ್ದೀವಿ, ಡೆಮೊಲೇಷನ್ ಎಲ್ಲ ಮಾಡ್ಬಿಟ್ಟಿದ್ದೀವಿ. ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನ ಕಟ್ಕೊಂಡು ಆಮೇಲೆ ಇಲ್ಲಿ ಬರ್ತದೆ, ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿದೆ, ತಿರ್ಗಿ ಇದು ನೋಡಿ. ಇದು ಬಿಲ್ಡಿಂಗ್ ಉದ್ದೇಶ ಏನು ಗೊತ್ತಾ, ದಯವಿಟ್ಟು ಇದನ್ನ ನೀವು ಅನುಸರಣೆ ಮಾಡಿ. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ, ಇದು G+4 ಕೆಳಗಡೆ ಪಾರ್ಕಿಂಗ್ ಇರ್ತಾರೆ, ಟೋಟಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಎಕ್ಸಿಟ್ ಆದಾಗೆ ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ ಇರ್ತವೆ. 3ನೇ ಮಾಡಿ ಎಲ್ಲ ಸೆಕ್ಯೂರಿಟಿ ಸಾಚಾರ್ಜ್ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಂಘದ ಉದ್ದೇಶ, ನಾನೊಬ್ಬ ರೈತ ಬಂದಾಗ ಇಲ್ಲಿ ಬಸ್ಸಿಗೆ ಆಟೋ ಹತ್ಬಾರ್ದು, ಇಲ್ಲಿ ಮೇಲೆ ರೂಪಿಸ್ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ, ವೇಷನ್ ಸೆಕ್ಯೂರಿಟೀಸ್ಗೆ, ರೆವೆನ್ಯೂ ಸೆಕ್ಯೂರಿಟೀಸ್ಗೆ. ಇಲ್ಲೇ ರೂಮ್ಸ್ ಇದ್ದಾಗ ಏನಾಗುತ್ತೆ, ನಡ್ಕೊಂಬಂದು ಬಸ್ ಇಲ್ಲಿ ನಡ್ಕೊಂಡು ಅದು ಹೋಗ್ಬೇಕು. ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಬಾಡಿಗೆ ಅಂತ ಇಂಪಾರ್ಟೆಂಟ್ ಅಲ್ಲ. ಫಾರ್ಮರ್ಸ್ ಒಬ್ಬ ಆಟೋ ಹೋಗ್ಬೇಕು, 20 ರೂಪಾಯಿ ಆಟೋ 30 ರೂಪಾಯಿ ಆಟೋ ಹೋಗ್ಬೇಕು, ಇಲ್ಲೇ ಸಿಗ್ತಾರೆ ಅಂತ ಒಂದು ಉದ್ದೇಶದಲ್ಲಿ ಎಲ್ಲ ಕಂಪ್ಲೀಟ್ ಕೂತು ಮಾತಾಡಿ ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಜನ ಇದನ್ನೆಲ್ಲ ಅರಿತು ಆಶೀರ್ವಾದ ಮಾಡ್ತಾರೆ, ನಂಬಿಕೆ ಇದೆ. ಇವ್ರ ಬಗ್ಗೆ ಎದುರು ಗೊತ್ತಿದ್ದ ತಾಲೂಕದ ಅವ್ರ ಬಗ್ಗೆ ನಾನು ಮಾತಾಡಿಲ್ಲ. ಆಸ್ MLA, ಆಸ್ ಎಕ್ಸ್ ಲೀಡರ್, ಆಸ್ ಮದರ್ ಆಫ್ ಸನ್ ಆಫ್ ಗುಲ್ಬರ್ಗ ತಾಲೂಕು, ಅದ್ರ ಬಗ್ಗೆ ಮಾತಾಡಿಲ್ಲ. ಇಂಟ್ರೆಸ್ಟ್ ಆಫ್ ಸೊಸೈಟಿ ಹೇಳ್ತಾ ಇದ್ದೀವಿ, ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ಇದಕ್ಕೆ ರಾಜಕೀಯ ಬೇಡ, ಹೋಗ್ಬಿಟ್ಟಿವಿ, ನೋ ಸಿಂಬಲ್ ನೋ ಪಾಲಿಟಿಕ್ಸ್ ಅಂತ ನಮ್ಮ ಉದ್ದೇಶ. ಮುಂದೆ ಅದು ಅಕಸ್ಮಾತ್ ಇನಾಮಿನೇಷನ್ ಇಲ್ಲದೆ ಇದ್ರೆ ಎಲೆಕ್ಷನ್ ಕಂಟೆಸ್ಟ್ ಒಳ್ಳೆ ಕೆಲಸ ಇದೆ. ಮಾಡಲೇಬೇಕು. ಅಲ್ಲ ರೀಚ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಮಾಡಲೇಬೇಕು. ಸಹಕಾರ ತಗೊಳಕ್ಕೂ ರೆಡಿ, ಚುನಾವಣೆಗೆ ಹೋಗಕ್ಕೂ ರೆಡಿ. ಅಧ್ಯಕ್ಷ ಮಾಡಿ ಡೆವಲಪ್ ಮಾಡಿ